ಲೋಕಲ್ ಫೈಟ್ನಲ್ಲಿ ಮತ್ತೆ ಹತ್ಯೆ ರಾಜಕೀಯ ಸದ್ದು ಮಾಡಿದೆ. 2006ರ ಸುಖಾನಂದ್ ಶೆಟ್ಟಿ, 2025 ಸುಹಾಸ್ ಶೆಟ್ಟಿ ಹತ್ಯೆ ಮತ್ತೆ ಮುನ್ನೆಲೆಗೆ ಬಂದಿದ್ದು, ಹಿಂದೂ ಕಾರ್ಯಕರ್ತರ ಹತ್ಯೆಯಲ್ಲಿ ಕಾಂಗ್ರೆಸ್ ನಂಟಿನ ಆರೋಪ ಪ್ರತ್ಯಾರೋಪ ಕೇಳಿಬಂದಿದೆ. ಡಿಸೆಂಬರ್ 21ರಂದು ಪಟ್ಟಣ ಪಂಚಾಯತ್ ಚುನಾವಣೆಗೆ ಕೇಸರಿ ಪಡೆ ಹತ್ಯೆ ಅಸ್ತ್ರ ಪ್ರಯೋಗಿಸಿದೆ. ಮೂಡಿಬಿದಿರೆಯ ಬಜಪೆ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಹೊಸ ವಿವಾದ ಸೃಷ್ಟಿಸಿದೆ. ಸುಹಾಸ್ ಶೆಟ್ಟಿ ಹತ್ಯೆಯ ತನಿಖಾ ವರದಿಯಲ್ಲೂ ಕಾಂಗ್ರೆಸ್ ನಾಯಕರ ಹೆಸರು ಉಲ್ಲೇಖಿಸಲಾಗಿದೆ ಅಂತ ಬಿಜೆಪಿಗರು ಆರೋಪಿಸಿದ್ದಾರೆ. ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ಮುಖಂಡ ಡಿಕೆಶಿ ಆಪ್ತ ಮಿಥುನ್ ರೈ ತಿರುಗೇಟು ಕೊಟ್ಟಿದ್ದಾರೆ. ಸುಹಾಸ್ ಹತ್ಯೆಯಲ್ಲಿ ಕಾಂಗ್ರೆಸ್ ನಂಟಿಲ್ಲ, ಕಟೀಲು ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ಆಣೆ ಪ್ರಮಾಣ ಬೇಕಾದ್ರೂ ಮಾಡ್ತೀವಿ ಅಂತ ಮಿಥುನ್ ರೈ ಹೇಳಿದ್ದಾರೆ. ಅಂತಾರಾಜ್ಯದ ಮೀನುಗಾರರ ಅಕ್ರಮ ಪ್ರವೇಶದಿಂದ ರಾಜ್ಯದ ಜನರು ಪರದಾಡುವಂತಾಗಿದೆ. ಬಾಗಲಕೋಟೆ, ವಿಜಯಪುರ ಜಿಲ್ಲೆ ಸೇರಿ 5,000 ಬೆಸ್ತರಿಗೆ ಮೀನುಗಾರಿಕೆಗೆ ಅನುಮತಿ ಕೊಟ್ಟಿತ್ತು. ಆದರೆ ಅಕ್ರಮವಾಗಿ ಆಂಧ್ರ ಮೀನುಗಾರರು ಎಂಟ್ರಿ ಕೊಟ್ಟಿದ್ದಾರೆ. ಆಂಧ್ರ ಪ್ರದೇಶದವರಿಗೆ ಸೇರಿದ ಮಷಿನ್ ಬೋಟ್ಗಳಿಂದ ಮೀನುಗಾರಿಕೆ ನಡೆಸುತ್ತಿದ್ದಾರೆ. ಕಳೆದ 5 ತಿಂಗಳಲ್ಲಿ 3 ಬಾರಿ ಬಾಗಲಕೋಟೆ ಜಿಲ್ಲಾ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಈ ವೇಳೆ ಬೋಟಿಂಗ್ ಮಷಿನ್ಗೆ ಅವಕಾಶ ಇರದಿದ್ರೂ ನಿಯಮ ಗಾಳಿಗೆ ತೂರಿ ಮೀನುಗಾರಿಕೆ ನಡೆಸ್ತಾ ಇರೋದು ಪತ್ತೆಯಾಗಿದೆ. ಇದೀಗ ಅಕ್ರಮ ಪ್ರವೇಶಿಸಿದ್ದಕ್ಕೆ ಸ್ಥಳೀಯ ಮೀನುಗಾರರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಹೆಂಡತಿ ಮರ್ಯಾದೆ ಕೊಡ್ಲಿಲ್ಲ ಅಂತ ಪತ್ನಿಯನ್ನೇ ಕೊಲ್ಲೋದಕ್ಕೆ ಗಂಡ ಸುಪಾರಿ ಕೊಟ್ಟಿದ್ದಾನೆ. ಮೈಸೂರಿನ ಬಿಎಂಶ್ರೀ ನಗರದಲ್ಲಿ ಈ ಘಟನೆ ನಡೆದಿದೆ. ಮಹೇಶ್ ನಾಗರತ್ನ ಮದುವೆಯಾಗಿ 18 ವರ್ಷ ಆಗಿತ್ತು, ಆದ್ರೆ ಮಕ್ಕಳಿರ್ಲಿಲ್ಲ. ಪಾನಿಪುರಿ ವ್ಯಾಪಾರದಲ್ಲಿ ಗಂಡ ಮಹೇಶ್ ಲಕ್ಷ ದುಡಿಮೆ ಮಾಡ್ತಿದ್ದ. ಗಂಡನ ಹಣವನ್ನೇ ಬಡ್ಡಿಗೆ ಬಿಟ್ಟು ಪತ್ನಿ ನಾಗರತ್ನ ಸಂಪಾದನೆ ಮಾಡ್ತಿದ್ಲು. ಆದ್ರೆ ತನ್ನ ಹಣದಲ್ಲೇ ಸಂಪಾದನೆ ಮಾಡುವ ಹೆಂಡತಿ ನೆಂಟರ ಮುಂದೆ ನಿಂದಿಸ್ತಾ ಇದ್ದಿದ್ದಕ್ಕೆ ಪತಿ ಮಹೇಶ್ ಸಿಟ್ಟಾಗಿದ್ದ. ಹೀಗಾಗಿ ಪತ್ನಿ ನಾಗರತ್ನ ಕೊಲೆಗೆ ವಿರಾಜಪೇಟೆಯ ಭಾಸ್ಕರ್ ಅಭಿಷೇಕ್ಗೆ 5 ಲಕ್ಷ ಸುಪಾರಿ ಕೊಟ್ಟಿದ್ದಾನೆ. ಮನೆಗೆ ನುಗ್ಗಿದ ಕಿಲ್ಲರ್ಸ್ ಭಾಸ್ಕರ್, ಅಭಿಷೇಕ್ ನಾಗರತ್ನಾಳ ತಲೆಗೆ ಹೊಡೆದು ಪೆಟ್ರೋಲ್ ಸುರಿದು ಕೊಲೆಗೆ ಯತ್ನಿಸಿದ್ದಾರೆ. ಮೆಟಗಳ್ಳಿ ಪೊಲೀಸರು ಸ್ಥಳಕ್ಕೆ ಬಂದು ಗಂಡನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಸತ್ಯ ಬಯಲಾಗಿದೆ. ಸುಪಾರಿ ಕಿಲ್ಲರ್ಸ್ ಭಾಸ್ಕರ್, ಅಭಿಷೇಕ್ ಸೇರಿ ಮಹೇಶ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಮಧ್ಯೆ ಸ್ವಾಮೀಜಿಗಳ ವಾಗ್ಯುದ್ಧ ಜೋರಾಗಿದೆ. ಸಿಎಂ ಸ್ಥಾನಕ್ಕಾಗಿ ತಮ್ಮ ನಾಯಕರ ಪರ ಮಠಾಧೀಶರು ಲಾಬಿ ಮಾಡ್ತಿದ್ದಾರೆ. ಈಡಿಗ ವರ್ಸಸ್ ಕುಂಚಿಟಿಗರ ಮಧ್ಯೆ ಮುಖ್ಯಮಂತ್ರಿ ಪೈಪೋಟಿ ಜೋರಾಗಿದೆ. ಡಿಕೆಶಿ ಪಕ್ಷಕ್ಕೆ ದುಡಿದಿದ್ದಾರೆ, ಕೂಲಿ ಕೊಡಬೇಕು, ಸಿಎಂ ಆಗಬೇಕು. ಅಧಿವೇಶನ ಮುಗಿತಾ ಇದ್ದಂತೆ ಡಿಕೆಶಿಯನ್ನ ಮುಖ್ಯಮಂತ್ರಿ ಮಾಡಿ ಅಂತ ಈಡಿಗ ಸಮುದಾಯದ ಪ್ರಣವಾನಂದ ಸ್ವಾಮೀಜಿ ಪಟ್ಟು ಹಿಡಿದಿದ್ದಾರೆ. ಹೈಕಮಾಂಡ್ ಹಿಂದೆ ಕೊಟ್ಟ ಮಾತಿನಂತೆ ಪರಮೇಶ್ವರ್ ಅವರನ್ನ ಸಿಎಂ ಮಾಡಿ ಅಂತ ಕುಂಚಿಟಿಗ ಮಹಾಸಂಸ್ಥಾನದ ಹನುಮಂತನಾಥ ಸ್ವಾಮೀಜಿ ಆಗ್ರಹಿಸಿದ್ದಾರೆ. ಇಬ್ಬರ ಪರ ಸಮುದಾಯವಾರು ಸ್ವಾಮೀಜಿಗಳು ಲಾಬಿ ಜೋರಾಗಿದ್ದು, ಕುರ್ಚಿ ಕಿತ್ತಾಟದ ಕಿಚ್ಚಿಗೆ ತುಪ್ಪ ಸುರಿದಂತಾಗಿದೆ. ಪ್ರೀತಿಸಿ ಮದುವೆಯಾದ ನವ ಜೋಡಿಗಳಿಗೆ ಯುವತಿ ಮನೆಯವರು ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಲಾಗಿದೆ. ಬೀದರ್ ಎಸ್ಪಿ ಕಚೇರಿಗೆ ರಕ್ಷಣೆ ಕೋರಿ ನವ ಜೋಡಿ ಬಂದಿದೆ. ಬಸವ ಕಲ್ಯಾಣ ತಾಲೂಕಿನ ಸಂಗೀತ ಹಾಗೂ ಪ್ರವೀಣ್ ಪ್ರೀತಿಸಿ ಮದುವೆಯಾಗಿದ್ರು. ಅಂತರ್ಜಾತಿ ವಿವಾಹ ಆಗಿದ್ದಕ್ಕೆ ಯುವತಿ ಕುಟುಂಬಸ್ಥರು ವಿರೋಧಿಸಿದ್ರು. ಇಬ್ಬರನ್ನ ಕೊಲೆ ಮಾಡೋದಾಗಿ ಜೀವ ಬೆದರಿಕೆ ಹಾಕಿದ್ದಾರೆ. ಮತ್ತೊಂದೆಡೆ ಸಂಗೀತ ಕಾಣೆಯಾಗಿದ್ದಾಳೆ ಅಂತ ಯುವತಿ ಪೋಷಕರು ದೂರು ನೀಡಿದ್ದಾರೆ. ಗದಲೆಂಗಾಂವ್ ಗ್ರಾಮದ ಸಂಗೀತ ಕಾಣೆಯಾಗಿದ್ದಾಳೆ ಅಂತ ಪ್ರಕರಣ ದಾಖಲಾಗಿದೆ. ಹೀಗಾಗಿ ನವ ದಂಪತಿಗಳಿಬ್ಬರು ರಕ್ಷಣೆ ನೀಡುವಂತೆ ಎಸ್ಪಿಗೆ ಮನವಿ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.